ಅದೇ ರೀತಿಯಾಗಿ ರಾಜ್ಯದ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಶ್ರೀ ಪಿ ಡಿ ಇನಾಮದಾರ್ ಅವರಿಗೂ ಕೂಡ ಈ ಪಕ್ಷ ಹಾಗೂ ಕಾರ್ಯಕ್ರಮಗಳು ಮುಂದುವರೆದಿದ್ದಾರೆ. ಅದೇ ರೀತಿಯಾಗಿ जय बोलो महात्मा गांधी जी की जय बोलो अंबेडकर जी की जय बोलो इंदिरा गांधी जी की जय बोलो सोनिया गांधी जी को जय बोलो राहुल गांधी जी को जय बोलो मल्लिकार्जुन खड़गे जी को जय बोलो सिद्धरामैया जी को जय बोलो डी के शिवकुमार जी को. विजयपुर जिला प्रेसिडेंट मल्लप्ಪ डप्पिन, विजयपुर जिला वाइस प्रेसिडेंटು बाबा साहब हत्तारकी हल, ಮೈನಾರಿಟಿ ಅಲ್ಪಸಂಖ್ಯಾತರ ಹುಸೇನ್ ಸಾಬ್ ಮುಲ್ಲಾ, ಮಹಿಳಾ ಜಿಲ್ಲಾ ಪ್ರೆಸಿಡೆಂಟು ಮಾಯಾ ಜಾಧವ್. ಈಗೆಲ್ಲ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡು ಕಮಿಟಿಯಿಂದ ಇದು ವರ್ಕಿಂಗ್ ಕೆಲಸಕ್ಕೆ ಮಾಡೋಕ್ಕೆ ಇವರಿಗೆ ಇದು ಕೊಟ್ಟಿದ್ದೀರಿ. ನೀವೆಲ್ಲ ದಯವಿಟ್ಟು ಸಾಥ್ ಕೊಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬೇಕು. ಎರಡು ಮಾತು ಹೇಳ್ಕೊಂಡು ಇದು ಸಂಘಟನೆ ಆಗಿ 1-2 ವರ್ಷ ಆಯಿತು. ಸಂಘಟನೆ ಆಗಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಇದು ದಿಲ್ಲಿಂದ ಇದು ಬಂದಿರೋದು. ಇದು ಪ್ರತಿಯೊಂದು ಸಂಘಟನೆಗಳೇ ಆಗ್ತಾಯಿದೆ. ಇದು ಇವಾಗ ಪ್ರಾರಂಭ ಮಾಡಿಬಿಟ್ಟು ವಿಜಯಪುರಗೆ ಇಲ್ಲಿ ಕೊಟ್ಟಿದ್ದೀರಿ. ನಾವು ಇವರೆಲ್ಲ ಕೆಲಸ ಮಾಡೋಕ್ಕೆ ಇದು ಕೊಟ್ಟಿದ್ದೀರಿ. ಎಲ್ಲ ಇವರು ಸಾಥ್ ಕೊಟ್ಟು ಕೆಲಸ ಮಾಡಿದ್ರೆ ಮುಂದಕ್ಕೆ ಭಾಳ ಇದಿರ್ತದೆ. ಎಲ್ಲ ಕಡೆ ಆಗ್ತಾಯಿದೆ, ಎಲ್ಲ ಆಗೈತೆ. ಅರ್ಧ ಜಾಗ ಎಲ್ಲ ಆಗೈತೆ. ಬೆಂಗಳೂರು ಇದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ. ಇದು ಕನಿಷ್ಠ ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟ ರಾಹುಲ್ ಗಾಂಧೀಜಿ ಅವರು ಎಲ್ಲ ಮನೆ ಹೋಗಿ, ಎಲ್ಲ ಊರು ಹೋಗಿ, ಎಲ್ಲ ಕಡೆ ಹೋಗ್ಬಿಟ್ಟು ಅವರು ಜನಗಳದ್ದು ಕಷ್ಟ ಸುಖ ಎಲ್ಲ ಗಮನಿಸಿ ಅದು ಏನಾದರೂ ಡೈರೆಕ್ಟು ಇದು ಮಾಡಿದ್ದಾರೆ. ಸರ್ ಇದು ಉದ್ದೇಶ ಅಂದರೆ ನಮ್ಮ ದಿಲ್ಲಿಂದ ಬೇಕಂದರೆ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಅನುಕೂಲಗಳು ಬೆಜ್ಜನ್ನು ಇವೆಲ್ಲ ಇದು ಮಾಡಿ ಇವ್ರ ಕಡೆಯಿಂದ ಇದು ಮಾಡ್ತೀವಿ ನಾವು ಸರ್. ಆಚೆ ಕಡೆ ಎಲ್ಲ ಸ್ಥಾಪನೆ ಆಗೈತೆ. ಇವಾಗ ಕೆಲವು ಕಡೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೆ ಸ್ವಲ್ಪ ಸಂಘಟನೆ ಮಾಡ್ತಾಯಿದ್ದೀರಿ ಸರ್. ಇದು ರಾಜ್ಯ ಮಟ್ಟ, ಆಮೇಲೆ ಜಿಲ್ಲಾ ಮಟ್ಟ, ಆಮೇಲೆ ತಾಲೂಕು ಮಟ್ಟ, ಆಮೇಲೆ ಹಂಗೆ ಎಲ್ಲ ಇದು ಗ್ರಾಮಾಂತರ ಎಲ್ಲ ಇದಾಗುತ್ತೆ ಪ್ರತಿಯೊಂದು. ನಾವು ಭಾಳಷ್ಟು ಮಾಡ್ತಾಯಿದ್ರಿ. ಅಲ್ಪಸಂಖ್ಯಾತರ ಮೈನಾರಿಟಿ ಸ್ಕಾಲರ್ಶಿಪ್ ಆಗಲಿ, ಕೆಲವು ಹೆಲ್ತು ಡಿಪಾರ್ಟ್ಮೆಂಟಿಂದ ಆಗಲಿ ಕೆಲವು ಸಂಘಟನೆಗಳು ಮಾಡ್ತಾಯಿದ್ರಿ. ಕಾಂಗ್ರೆಸ್ ಪಕ್ಷ ಇವತ್ತು ಬಂದ್ರೆ ಅಲ್ಪಸಂಖ್ಯಾತರು ಅಂತ, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಮುದಾಯ, ಎಲ್ಲ OBC ಘಟಕ, ಮಹಿಳಾ ಘಟಕ. ಹೌದೌದು, ಇಲ್ಲ ಎಲ್ಲ ಸೇರಿಸಿ ಸೇವೆ ಸಲ್ಲಿಸುವಂತ ಉದ್ದೇಶದಿಂದ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಎಲ್ಲರೂ ಸೇರಿಸಿ ಎಲ್ಲ ಸರ್ವ ಜನಾಂಗ ಶಾಂತಿಯ ತೋಟ. ಸರ್ ಈಗ ಮುಂದಕ್ಕೆ ಈಗ ಹಾಕಿದ್ದಾರೆ, ಇನ್ನು ಆಗ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಡಿಸ್ಟಿಕ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಎಲ್ಲ ಕನಿಷ್ಠ ಎಷ್ಟು ಜನಕ್ಕೆ 5-6 ಮಂದಿಗೆ ಮಾಡಿದ್ದಾರೆ. ತಿರ್ಗಾ ನೆಕ್ಸ್ಟು ಇದು ಮಾಡ್ಕೊಂಡಿದ್ದೀರಿ, ನಾವು ಮಾಡ್ತೀರಿ. ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಮಾಡ್ತಾಯಿದ್ದೀವಿ. ಇವಾಗ ಎಷ್ಟು ಜನ ಇದು ಇನ್ನ ನಮ್ಮಲ್ಲಿ ಬಂದಿದ್ದಾರೆ. ಈಗ ಮುಂದೆ ನಾವು ಪ್ರೆಸ್ ಮೀಟ್ ಆದ ಬಳಿಕ ಅವ್ರಿಗೆ ಯಾರಿಗೆ ಏನು ಕೊಡಬೇಕು ಅನ್ನೋದು ನಾವೊಂದೆರಡು ಮಾತು ಹೇಳ್ಬೋದು. ಬ್ರಿಗೇಡ್ ಅಂದರೆ ಬಹಳಷ್ಟು ಜನರಿಗೆ ಇದು ಏನು ಪಾರ್ಟಿ ಅನ್ನೋದು ಏನು ಉದ್ದೇಶ ಅನ್ನೋದು ಅವ್ರಿಗೆ ಅದಂದ್ರೂ ಇದು ರಾಹುಲ್ ಗಾಂಧಿ ಉದ್ದೇಶ ಏನು ಅನ್ನೋದು. ಈಗ ನಮ್ಮ ಸರ್ಕಾರದಲ್ಲಿ ಎಲ್ಲ ಸಮಾಜದವರು ಲೀಡರ್ಗಳು ಅದಾರೆ, ಎಲ್ಲ ಕೆಲಸ ಮಾಡ್ಲಿಕ್ಕತ್ತಾರೆ. ಕಾಂಗ್ರೆಸ್ದವ್ರು ಅದಾರೆ, BJPದವ್ರು ಅದ್ರಾಗೂ ಅದಾರೆ, ಎಲ್ಲ ಪಕ್ಷದಾಗೂ ನಮ್ಮ ಮಂದಿ ಅದಾರೆ. ಆದರೂ ಕಾಂಗ್ರೆಸ್ ಬರೀ ಮೈನಾರಿಟಿದಿಂದ ಅಥವಾ STದಿಂದ SC OBCದಿಂದ ಈಗ ಒಂದು ಸಂಪ್ರದಾಯದಿಂದ ಬಂದಿಲ್ಲ. ಅದು ಎಲ್ಲರೂ ಕೂಡಿಕಿಸಿದ್ರೆ ಅದಕ್ಕೆ ತಂದಿದ್ದು.
ಆದ್ರೆ ಅವ್ರು ಬರಲಿ ನಮ್ಮ ಏನು ಶಾಸಕರಾದಾರ MLA ಆಗಲಿ MP ಗಳಾಗಲಿ ಅಥವಾ ಮ್ಯಾಗ ಮುಖ್ಯಮಂತ್ರಿಗಳು ಅದಾರ ಅವರಲ್ಲಿ ಇದರಿಂದ ಬರೋದು ನಮಗೆ ಯಾವುದೇ ಅನುದಾನ ನಮ್ಮ ಬಡವರಿಗೆ ಅದು ಮುಟ್ಲಿಕ್ಕತ್ತಿಲ್ಲ. ಅದು ಈಗ ನಮ್ಮ ಶಾಸಕರ MLA ಆದಾರ, ನಮ್ಮ ತಾಲೂಕದಲ್ಲಿ MLA ಆದಾರ, ಆ MLA ಬಲ್ಲಿ ಎಲ್ಲ ಮೈನಾರಿಟಿಯವ್ರನ್ನೂ ಕಾರ್ಯಕರ್ತರಾದಾರ, ST ಅವ್ರನ್ನೂ ಕಾರ್ಯಕರ್ತ ಅದಾರ, SC ಅವರು ಕಾರ್ಯಕರ್ತರು ಅದಾರ. ಅವರಿಗೆ ಅವರು ಕೊಟ್ಟಿದ್ದ ಲಾಭ ಅವ್ರು ಏನು ತಲುಪೋದಿಲ್ಲ. ಅದಕ್ಕೆ ನಾವು ಹೋಗಿ ಕಿಸಿನರ ತಂದು ಆ ಬಡವ್ರಿಗೆ ಕೊಡೋದು ಪ್ರಯತ್ನ ನಾವು ಮಾಡ್ಲಿಕ್ಕತ್ತಿದ್ವಿ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದು ಇದು ಒಂದು ಕೆಲಸ. ಇದು ಏನು ಹೆಸರು ಕೆಟ್ಟದು ಕಾಂಗ್ರೆಸ್ದು. ಮೊದಲಿನ ಸಾರ್ತಿ ಭಾಳ ಮುಳುಗಿತದು, ಈ ಸಾರ್ತಿ ಬಂದದ, ಅಪೋಸಿಷನ್ದಾಗ ಬಂದದ. ಈಗ ನಾವು ಏನೇನು ನಮ್ಮ ತಪ್ಪುಗಳು ಅದಾವ ಅದಕ್ಕೆ ತೆಗೆದುಕಿಸಿದ್ರೆ ಜನರ ಮುಂದೆ ಇಟ್ಟು ಅವು ಬಡವರ ಕೆಲಸ ಮಾಡಿಕೊಡಬೇಕು. ಇದು ನಮ್ಮದು ಉದ್ದೇಶ. ಮುಂದಿನ ಇದು ಸಮಯದಲ್ಲಿ ಕಾಂಗ್ರೆಸ್ದೊಳಗೆ ಎದ್ದಕ್ಕಿಸಿದ್ರೆ ಅವರಿಂದ ನಮ್ಮ ಬಡವ ಜನರಿಗೆ ಮುಟ್ಟಿಸೋದು ನಾವು ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೆವು. ಈಗ ಇಲ್ಲಿ ಇಂಡಿ ತಾಲೂಕದೊಳಗೆ 4-5 ಮಂದಿ ಈಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಇಲ್ಲಿ ಬಿಜಾಪುರ ಡಿಸ್ಟಿಕ್ದಾಗೂ ಅದಾರ, ಸಿಂದಗಿದಾಗೂ ಆಗ್ಲಿಕ್ಕತ್ತಾರ. ಅಂದರೆ ಇಲ್ಲಿದಿಂದ ನಾವು ಶುರುವಾತ್ ಮಾಡಿದ್ದೆವು ನಮ್ಮ ಬಿಜಾಪುರ ಡಿಸ್ಟಿಕ್ಕಿಂದ. ಬಾಕಿ ರಾಯಚೂರದಲ್ಲಿ ಅದಾರ, ಹೊಸಕೋಟೆದಲ್ಲಿ ಅದಾರ, ಹಾಗೆ ಎಲ್ಲ ಕರ್ನಾಟಕದಲ್ಲಿನೂ ಅದಾರ, ಸ್ಟೇಟ್ ಪ್ರೆಸಿಡೆಂಟ್ ಅದಾರ. ಆದರೆ ಈ ಥರ ಮೊದಲನೇ ಬಾರಿಗೆ ನಮ್ಮದು ಇದು ಮೀಟಿಂಗ್ ನಡೆದಿದೆ, ದೊಡ್ಡ ಮೀಟಿಂಗ್ ಅಂತ. ಮೊದಲನೇ ಬಾರಿಗೆ ಇಲ್ಲಿ ಬಿಜಾಪುರದಿಂದ ನಾವು ಒಂದು ಮಾಡಬೇಕು ಅಂತ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಮಾಳಪ್ಪ ಅವರು, ಡಪ್ಪಿನವರು, ಮತ್ತು ಬಾಬಾ ಸಾಹೇಬ್ ಅವರು, ಮತ್ತು ನಮ್ಮ ಹುಸೇನ್ ಸಾಹೇಬ್ ಮುಲ್ಲಾ ಅವರು, ನಮ್ಮ ಮಾಯಾ ಮೇಡಮ್ ಅವರು, ಇವರು ಸುಜಾತಾ ಮೇಡಮ್ ಅವರು, ಇವರು ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಿದ ಬಳಿಕ ಇದು ಒಂದು ಕೆಲಸ ನಾವು ಎತ್ತಿದ್ದೆವು. ಇಲ್ಲಿದಿಂದ ನಾವು ಶುರುವಾತ್ ಮಾಡಬೇಕು. ನಮ್ಮ ಕರ್ನಾಟಕದಾಗ, ನಮ್ಮ ಬಿಜಾಪುರದಿಂದ, ನಮ್ಮ ಜಿಲ್ಲೆಯಿಂದ ನಾವು ಶುರುಬೇಕು ಮಾಡಬೇಕು ಅಂತ ನಾವು ಇದೊಂದು ಕೆಲಸ ಮಾಡ್ಲಿಕ್ಕೆ ಎತ್ತಿದ್ದೆವು. ಈಗ ಯಾವುದೇ ಪ್ರಸಂಗ ಬಂದರೂ ಮಹಿಳಾ ಸಲುವಾಗಿ ಆಗಲಿ, ರೈತರ ಸಲುವಾಗಿ ಆಗಲಿ, ಬಡವರಿಗೆ ಮನೆ ಇಲ್ಲ, ಹೊಲ ಇಲ್ಲ, ಸ್ಕೂಲ್ ಇಲ್ಲ, ಅಥವಾ ಯಾವುದೇ ರೀತಿ ತೊಂದರೆ ಬಂದರೆ ಮೀರಿ ನಾವು ನಮ್ಮ ಶಾಸಕರಿಂದ ಅದು ತೊಗೊಂಡಿಕ್ಕಿಸಿದ್ರೆ ಅವ್ರಿಗೆ ಮುಗಿಸೋದು ಕೆಲಸ ನಾವು ಮಾಡೋದು. ಇದು ರಾಹುಲ್ ಗಾಂಧಿ ಬ್ರಿಗೇಡ್ ಕೆಲಸ. ಹಾಂ, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ದೊಳಗೆ ಬರ್ತದೆ ಇದನ್ನು. ಸರ್ ತಾವೇನು ಹಾಂ, ಕಾರ್ಮಿಕ ಉಪಾಧ್ಯಕ್ಷ, ಸ್ಟೇಟ್ ವರ್ಕಿಂಗ್ ವೈಸ್ ಪ್ರೆಸಿಡೆಂಟ್. ಸರ್ ಈಗ ಎಷ್ಟೋ ಕಾರ್ಮಿಕರಿಗೆ, ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ. ಅದ್ರ ಬಗ್ಗೆ ತಾವು ಧ್ವನಿ ಎತ್ತಬಹುದಲ್ಲ? ಹಾಂ, ಎಷ್ಟೋ ನಿಜವಾದ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕ ಕಾರ್ಡ್ಗಳು ರದ್ದಾಗತ್ತೆ. ಹಾಂ, ಅವ್ರ ಸಲುವಾಗಿ ಯಾವುದೋ ಅವ್ರಿಗೆಲ್ಲರಿಗೆ ಸವಲತ್ತುಗಳು ಸಿಗತ್ತೆ. ಹಾಂ, ಅದು ನೋಟಿಸ್. ಆ ನಿಟ್ಟಿನಲ್ಲಿ ತಾವೇನು ಮಾಡಕ್ಕೆ ಇಷ್ಟಪಡ್ತೀರ ಅಂದ್ರೆ ಮುಂದೆ ಅದಕ್ಕೆ ಅದ್ರ ಸಲುವಾಗಿ ಧನಿ ಎತ್ತಬೇಕಿಲ್ಲ ಸರ್, ಧನಿ ಎತ್ತಬೇಕೆ. ನಮಗೆ ಯಾವ ಕೆಲಸ ಆಗ್ಲಿಕ್ಕತ್ತಿಲ್ಲ, ಅದ್ರ ಸಲುವಾಗಿ ನಾವು ಹೋರಾಡಬೇಕು. ಸುಮಾರು ಇಂಡಿ ತಾಲೂಕಿನಾಗ ನೀವು ಬಹುಶಃ ಇಂಡಿ ತಾಲೂಕು, ಇಂಡಿ ತಾಲೂಕಿನಾಗ ಸುಮಾರು ನಾನೊಬ್ಬ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನೋಡಿದ್ರೆ ಸಾಕಷ್ಟು ಫೇಕ್ ಕಾರ್ಡ್ಗಳಾಗ್ಯಾವ, ಸಾಕಷ್ಟು ನಿಜವಾದ ಕಾರ್ಮಿಕರ ಕಾರ್ಡ್ಗಳು ರದ್ದಾಗ್ಯಾವ. ಹೌದು ಸರ್. ಅದ್ರ ಬಗ್ಗೆ ತಾವು ಇಂಡಿ ಒಳಗೆ ಏನಾದ್ರು ಹೋರಾಟ ಹಾಕೊಳ್ಳುವಂತ? ಹಾಂ, ಹಾಕ್ತೇವೆ ಸರ್. ಮುಂದಿನ ಬರೋ ಸಮಯದಲ್ಲಿ ನಾವು ಮಾಡೋರು. ಯಾಕಂದ್ರೆ ಈಗ ನಾವು ಹೊಸದಾಗಿ ಬರೋದು, ಎಲ್ಲರ ಸಪೋರ್ಟ್ ನಮಗೆ ಸಿಕ್ಕಿದ್ರೆ, ನಮ್ಮದು ಒಂದು ಪಾರ್ಟಿ ತಯಾರೈತೆ, ನಮ್ಮ ಜನರು ತಯಾರಾದರೆ ನಮ್ಮ ಜೊತೆಗೆ ನಾವು ಎಲ್ಲಕ್ಕೆ ಒಂದೇ ಅದಕ್ಕೆ ಬರೀ ಕಾರ್ಮಿಕ ಸಲುವಾಗಿ ಇಲ್ಲ, ಎಲ್ಲರ ಸಲುವಾಗೂ ನಾವು ಹೋರಾಟ ಮಾಡೋರೆ. ಅದು ತಂದು ಕಿಸಿದ್ರೆ ಅದು ಕೆಲಸ ಮಾಡಿಕೊಡೋರೇನು. ಅದು ಮ್ಯಾಗಿನ ತನ ಹೋಗೋರು, ಇಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ದಾಗೂ ಹೋಗೋರು, ದಿಲ್ಲಿ ತಳಗೂ ಹೋಗೋರು. ರಾಹುಲ್ ಗಾಂಧಿ ಬಲ್ಲಿನೂ ನಾವು ಕೆಲಸ ಸಲುವಾಗಿ ನಾವು ಅದು ಹೋರಾಟ ಮಾಡೋರು. ಯಾವುದೇ ಇರಲಿ, ಬರೀ ಕಾರ್ಮಿಕದ ಸಲುವಾಗಿ ಇಲ್ಲ. ಫೇಕ್ ಕಾರ್ಡ್ ಹತ್ತೀರಿ, ಭಾಳಷ್ಟು ತೊಂದರೆಗಳಂದ್ರೆ ಭಾಳ ಅದಾವೆ. ಅದೇ ನೋಡ್ಕಿಸಿದ್ರೆ ಇದು ಒಂದು ಕೆಲಸ ಮಾಡ್ಲಿಕ್ಕತ್ತಿದ್ದೆವು. ಆದರೆ ನಮ್ಗೆ ಜನರ ಬೆಂಬಲ ಸಿಕ್ತಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ. ನಾವು ಒಬ್ಬರೇ ಮಾಡ್ತೇವೆ ಅಂದ್ರೆ ಅದು ಆಗೋದಿಲ್ಲ. ಯಾವಾಗ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಇಲ್ಲಿ ಇಟಂಗಿ ಬಿಟ್ಟಿ ಒಳಗೆ ಕಾರ್ಮಿಕರಿಗೆ ಅನ್ಯಾಯ ಆಯ್ತಲ್ಲ, ಆ ಟೈಮ್ದಾಗ ತಾವು ಸ್ವಲ್ಪ ಧ್ವನಿ ಎತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಆ ಟೈಮ್ ಸರ್ ನಾವು ಇನ್ನೂ ಅಟ್ ಪೊಸಿಷನ್ದಾಗ ಇದ್ದಿದ್ದಿಲ್ಲ. ಈಗ ನಾವು ಆದ್ರೆ ಭೀಮ್ ಆರ್ಮಿ ಭಾರತ್ ಏಕತಾ ಅಂದ್ರೆ ಅದರೊಳಗಿದ್ದೆವು. ಭೀಮ್ ಆರ್ಮಿದಾಗ ಅದ್ರಾಗ ನಾವು ಹೋರಾಟ ಮಾಡಿದೆವು, ಧ್ವನಿ ಎದಿಸಿದೆವು ಅದರೊಳಗೆ. ಈಗ ಇದ್ರಾಗ ಬಂದ ಬಳಿಕ ಅದು ಇನ್ನೂ ನಮ್ಮ ಮುಂದೆ ಬಂದಿಲ್ಲ. ಅದು ಸಂಘಟನೆ ಸ್ಥಾಪನೆಯಾಗಿ 2 ವರ್ಷ ಆಯ್ತು. ಗಮನಕ್ಕಂದ್ರೆ ಸರ್ ಅದು ಬತ್ತು, ನಮಗೆ ಹುದ್ದೆ ಸಿಕ್ಕಿದ್ದು, ನನಗೆ ಪೋಸ್ಟ್ ಸಿಕ್ಕಿದ್ದು, ಯಾವಾಗ ಸಿಕ್ಕಿದ್ದು ಅದ್ರ ಮ್ಯಾಗೆ ಮಾಡಬೇಕಲ್ಲ ಸರ್. ಅದಕ್ಕಿಂತ ಮೊದಲು ನನ್ನ ಕೈಲಿ ಮಾಡೋದು. ಒಂದು ವಿಷಯ, ತಾವೇನಂದ್ರೆ ರಾಹುಲ್ ಗಾಂಧಿ ಬ್ರಿಗೇಡ್ ಇವಾಗ ಏನು ಸ್ಥಾಪನೆ ಮಾಡಿದಾರ, ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೆ ಹಕ್ಕು ಕೊಡಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ನೀವೇನಂದ್ರಿ, ಇಲ್ಲ ಕಾರ್ಮಿಕರಿಗೆ ಇದು ಸಿಕ್ಕಿದ್ರೆ ನಮ್ಗೆ ಯಾವ್ದು ಪೋಸ್ಟ್ ಸಿಕ್ಕಿಲ್ಲ, ನಾವು ಹೋರಾಟ ಮಾಡಿಲ್ಲ ಅಂತ. ನಿಮ್ಮ ಇದರಿಂದ ಮಾಡ್ಬೋದಾಗಿತ್ತಲ್ಲ ಸರ್? ಅವಾಗಿಲ್ಲ ಸರ್, ಬಾಕಿದ ಸಮಯದಾಗ ನಾವು ಮಾಡಿದೆವು, ಹೋರಾಟ ಮಾಡಿದೆವು, ಅದ್ರಾಗಿಲ್ಲ ಅಂತಿಲ್ಲ. ನಾ ಹೇಳಕತ್ತೀನಿಲ್ಲ, ಭೀಮ್ ಆರ್ಮಿದಾಗ ನಾವು ಏನಿದ್ದೆವು ಆ ಟೈಮ್ದಾಗ ನಾವು ಹೋರಾಟ ಮಾಡಿದೆವು ಅವ್ರ ಸಲುವಾಗಿ. ಈಗ ಈ ರಾಹುಲ್ ಗಾಂಧಿ ಬ್ರಿಗೇಡ್ದಾಗ ನಾವು ಇದ್ದಿದ್ದಿಲ್ಲ ಅಂದ್ರೆ ನಾವು ರಾಹುಲ್ ಗಾಂಧಿ ಹೆಸರು ತೊಗೊಂಡು ನಮಗೆ ಏನು ಮಾಡ್ಲಿಕ್ಕೆ ಬರೋದು ಸಾಧ್ಯ ಇಲ್ಲ. ಈಗ ನಮಗೆ ಪೋಸ್ಟ್ ಸಿಕ್ಕದ, ವರ್ಕಿಂಗ್ ಪೋಸ್ಟ್ ಸಿಕ್ಕದ ಅಂದ ಬಳಿಕ ನಾವು ಧನ್ಯ ಎಬ್ಸವ್ರಿ. ಯಾವುದೇ ಕಾರ್ಮಿಕ ಇರಲಿ, ಏನೇ ಇರಲಿ, ಯಾವುದೇ ತೊಂದರೆ ಬಂದ್ರೆ ಮೀರಿ ಕಾರ್ಮಿಕ ಇದ್ದೀನಿ ಅದಕ್ಕೆ ಬರೀ ಕಾರ್ಮಿಕರ ಸಲುವಾಗೇ ಇಲ್ಲ, ಬಡವ್ರ ಸಲುವಾಗಿನೂ ನಾವು ಧನ್ಯ ಎಬ್ಸವ್ರಿ.
ಮಹಿಳಾ ಸಲುವಾಗಿನೂ ರೈತರ ಸಲುವಾಗಿನೂ ಬೇರೋಜ್ಗಾರ ದವಾಖಾನೆ ಆಸ್ಪತ್ರೆ ಸಲುವಾಗಿ ಆಗಲಿ ನಮ್ಮ ಹಳ್ಳಿಗೆ ಆಸ್ಪತ್ರೆ ಇಲ್ಲ, ತಾಲೂಕಾದಲ್ಲಿ ಆಸ್ಪತ್ರೆದೊಳಗೆ ಯಾವುದು ಸವಲತ್ತಿಲ್ಲ, ಶಾಲೆದಾಗ ಮತ್ಲಬ್ ಪ್ರೈವೇಟ್ ಸ್ಕೂಲ್ ಆಗ್ಲಿಕ್ಕತ್ತಾವೆ, ಈಗ ಗೌರ್ಮೆಂಟ್ ಸ್ಕೂಲ್ ಬಂದ್ ಆಗ್ಲಿಕ್ಕತ್ತಾವೆ, ಎದ್ರ ಸಲುವಾಗಿ ಬಂದ್ ಆಗ್ಲಿಕ್ಕತ್ತಾವೆ, ಇದ್ರ ಎಲ್ಲ ಬಗ್ಗೆ ನಾವು ಅದ್ರ ಚರ್ಚೆ ಮಾಡೋರೆ, ಅದ್ರ ಸಲುವಾಗಿ ನಾವು ಧ್ವನಿ ಎಬ್ಸವ್ರಿ. ಅದ್ರ ಯಾವುದೇ ಕಾರಣಕ್ಕೂ ಬಿಡೋರಿಲ್ಲ. ಇದು ಬಿಟ್ಟು ಇದು ನಮ್ಮದು, ಇದು ಕೆಲಸ ನಮ್ದಿಲ್ಲ ಅಂತ ನಾವು ಬಿಡೋರಲ್ಲ. ಅದರಲ್ಲಿ ಏನಾಯಿತು ಸರ, ಅದರಲ್ಲಿಗೆ ಭಾಳಷ್ಟು ಅದು ವ್ಯಕ್ತಿಗತ ಪ್ರಾಬ್ಲಮ್ ಇದ್ದು ಅದರಲ್ಲಿ. ಯಾಕಂದ್ರೆ ಒಂದು ಬೇರೆ ಬೇರೆ ಎಲ್ಲ ಜನರಿಗೆ ಒಂದು ವಿಚಾರ ಇರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ನಿಮ್ಮವರು ಅನ್ನೋದು ಒಂದು ಭಾವನಾ ಬಂತು ಮಂದಿಯೊಳಗೆ. ನಾನು ರಾಷ್ಟ್ರೀಯ ಸಂಯೋಜಕ, ರಾಷ್ಟ್ರೀಯ ಪ್ರಚಾರಕ ವಿತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಒಳಗೆ. ಇದರಿಂದ ಕೆಲವರು ಜನರಿಗೆ ಏನಾಯಿತು, ಇಷ್ಟು ಪೋಸ್ಟ್ ಇವ್ರಿಗೆ ಯಾಕೆ ಕೊಟ್ಟರು, ನಮಗೆ ಬರೋದು ಯು ಪಿದಿಂದ ವಿಜಯ್ ಕುಮಾರ್ ಆಜಾದ್ ಇದ್ದರು ಮತ್ತು ನಮ್ಮ ಚಂದ್ರಶೇಖರ್ ಆಜಾದ್ ಇದ್ದರು. ಆ ಟೈಮ್ ಇಲ್ಲೂ ಸುಮಾರು 2013ರಿಂದ ಯಾವಾಗದು ಓಪನಿಂಗ್ ಆಗಿದ್ದು ಅಲ್ಲಿದ್ದಿದ್ದೆವು. ಆದರೆ ನಮ್ಮ ಜನರಲ್ಲಿ ಇದು ಏನು ಜಾತಿ ಭೇದ ಹುಟ್ಟಿಸಿ ಮಂದಿ ತಪ್ಪು ಕಲ್ಪನೆ ಹುಟ್ಟಿಸಿದ್ರು. ಅದರಿಂದ ಅದು ಬಿಡಬೇಕಾಯ್ತು ನಮ್ಗೆ. ಯಾಕಂದ್ರೆ ಬೇಡ, ಇದು ನಮ್ಗೆ ಜಗಳ ಮಾಡೋದಿಲ್ಲ, ನಮಗೆಲ್ಲ ಸಮಾಜಕ್ಕೆ ಸರಿಯಾಗಿ ನೋಡಬೇಕಾದ್ರೆ ಇದ್ರಾಗ ಇಂಥ ಥರದ್ದು ಇವು ಬರ್ಲಿಕ್ಕತ್ತಾವ ನಾವು ಅದೊಂದು ಸರಿದಿದ್ದೆವು. ಈಗ ಇದ್ರಾಗ ಬಂದಿದ್ದೇವೆ ಅಂದರೆ ಇದ್ರಾಗ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಒಂದು ಮಾತಲೆ ಯಾರು ಬಂದರೂ ನಮ್ಮ ಸಂಘಟನೆ ನಾವು ಅವ್ರಿಗೆ ತೊಗೊಂಡು ಹೋಗೋವ್ರಿ. ಅದ್ರಾಗ ಮೈನಾರಿಟಿ ಅದಕ್ಕಿಸಿದ್ರಿಲ್ಲ, SC ST OBC ಅದು ಏನಿಲ್ಲ, ಎಲ್ಲ ಪೂರ OBC ಎಲ್ಲನೇ ನಮ್ಮ ಕೂಡ ಯಾರು ನಮ್ಮಲ್ಲಿ ಹೆಲ್ಪ್ ಕೇಳ್ತಾರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಯಾವಾಗಲೂ ತಯಾರು. ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ನಾವು ಮಾಡ್ತೇವೆ. ಬಾಕಿದು ದೊಡ್ಡ ದೊಡ್ಡ ಮಂದಿ ಕೈಲಿ ಏನಾಗ್ತದೆ ಅವ್ರ ಮುಂದೆ ನಾವು ಹೈಕಮಾಂಡ್ನಲ್ಲಿ ರಿಕ್ವೆಸ್ಟ್ ಮಾಡಿ ಏನು ಬೇಕಾ ಇದು ಮಾಡ್ಕೊಡ್ತೀವಿ. ವಾರ್ಡಿನ ಹಿರಿಯರಾಗಿರ್ತಕ್ಕಂಥ ನಬೀ ಸಾಬ್ ತಾಂಬ್ರೆ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮೌಲಾನ ಈ ಕಡೆ ನೋಡಿ, ಈ ಕಡೆ ತುಂಬುವುದಾದ अस्सलाम वालेकुम, नमस्कार.
आज मैं ऑल इंडिया राहुल गांधी ब्रिगेड की तरफ से राष्ट्रीय और स्टेट वर्किंग प्रेसिडेंट बीडी इनामदार बात कर रहा हूं। आज मेरा लोगों से कहना ये है कि ये करीब 2 साल से ये पार्टी चल रही है और बेंगलुरु के अंदर भी ये पार्टी आ चुकी है और बेंगलुरु के अंदर पूरे स्टेट लेवल में जितने भी वर्कर्स की ज़रूरत थी, जैसे माइनॉरिटी अध्यक्ष हैं, स्टेट अध्यक्ष हैं, वर्किंग अध्यक्ष हैं और उपाध्यक्ष है, ये जितने भी हैं उतने पोस्ट हो चुके हैं। तो हमने सोचा कि पूरे कर्नाटक के अंदर इसको फैलाए, इसके लिए हमने बीजापुर से शुरुआत की है। आज हमने बीजापुर के अंदर 7 लोगों को, इंडी तालुका में 2 और बीजापुर में 3, यानी अध्यक्ष और उपाध्यक्ष 7 लोगों को हमने चुना है और आगे भी इसकी कोशिश करेंगे कि पूरे हिंदुस्तान के अंदर, पूरे कर्नाटक से लेकर पूरे हिंदुस्तान के अंदर इसको फैलाए और इसके ज़रिए से जो भी लोगों को मदद हो सकती है हमारे तरफ से हम मदद करने की कोशिश करेंगे। जो गरीब तबके के लोग पीछे हैं उनको आगे लाने की कोशिश करेंगे और जो हमारे ऊपर बैठी हुई सरकार है उस सरकार से जो है हम मांग करके गरीबों की मदद करने की कोशिश कर रहे हैं और इसमें हमको सब लोगों का साथ भी चाहिए और सबका भरोसा भी चाहिए और तमाम लोगों से यही गुजारिश करते हैं कि सब लोग हमारा साथ दे और ऑल इंडिया राहुल गांधी ब्रिगेड ये जो है इसको बढ़ने में हमारी मदद करे। शुक्रिया। मेरा नाम बीडी इनाम बंदगी साहब दस्तगीर साहब इनामदार है। मैं इंडी तालुका से हूँ और इंडी का ही प्रॉपर रहने वाला हूँ और ये बीजापुर डिस्ट्रिक्ट के अंदर आता है। ಗಾಂಧಿ ಬ್ರಿಗೇಡ್ ಇದು ಮೊಟ್ಟ ಮೊದಲಿಗೆ ಪಂಜಾಬದಲ್ಲಿ 2 ವರ್ಷದ ಹಿಂದೆ ಪಂಜಾಬದಲ್ಲಿ ಪ್ರಾರಂಭವಾಗಿದೆ. ಪಂಜಾಬದಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರಾರಂಭವಾಗಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗಿ 2 ವರ್ಷಗಳ ಕಾಲವಾಯಿತು. ಬೆಂಗಳೂರಿನಿಂದ ಈಗ ವಿಜಯಪುರದಲ್ಲಿ ಮೊಟ್ಟ ಮೊದಲಿಗೆ ವಿಜಯಪುರದಲ್ಲಿ ಇವತ್ತಿನ ದಿವಸ ಸುಮಾರು 7 ರಿಂದ 8 ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡದ ಅಧ್ಯಕ್ಷರಾಗಿ ಮಾಳಪ್ಪ ಡಪ್ಪಿನವರಿಗೆ, ಉಪಾಧ್ಯಕ್ಷನಾಗಿ ಬಾಬಾ ಸಾಹೇಬ್ ಹತ್ತಿರಕ್ಯಾಳ್ ಅವರು ನೇಮಕಗೊಂಡು ಇನ್ನು ಬಡವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ಆಗುತ್ತಿರತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಒಂದು ಚಾಚು ತಪ್ಪದೆ ಜನರ ಮುಂದೆ ತರಲಿಕ್ಕೆ ಮತ್ತು ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಮುಂದಾಗುವ ಮುಖಾಂತರ ಈ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಇದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ನಡೆಸ್ಕೊತ ಹೋಗ್ಬೇಕಂತೇಳಿ ನಾವು ಇವತ್ತು ವಿಜಯಪುರದಲ್ಲಿ ಪ್ರಾರಂಭಿಸಿದ್ದೇವೆ. ಇದು ಕೊಟ್ಟರೆಲ್ಲ ಇದು ಸೇರ್ಪಡೆ ಆದ್ರಲ್ಲ, ಯಾವ ಮಾನದಂಡಗಳ ಮೇಲೆ ಸೇರ್ಪಡೆ ಮಾಡ್ಕೊಂಡ್ರಿ ಅವರಿಗೆ? ಏನಂದ್ರೆ ಈಗ ಹೋರಾಟಗಾರರು ಅದಾರ ಏನೋ ನಾರ್ಮಲ್ ಜನರ ಬಗ್ಗೆ? ನಾರ್ಮಲ್ ಜನ ಇದರದ್ದು ಸಂಘಟನೆ ಇದೆ. ಆ ಸಂಘಟನೆ ಮುಖಾಂತರ ಒಬ್ಬರೊಬ್ಬರು ಯಾರ್ಯಾರು ಪದಾಧಿಕಾರಿಗಳು ಅವರಿಂದ 100-200 ಜನ ಇದ್ದಾರೆ. ಅವರು ಕೂಡ ಇನ್ನು ಮುಂದಿನ ದೊಡ್ಡ ವೇದಿಕೆ ಮುಖಾಂತರ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದ ಮುಖಾಂತರದಲ್ಲಿ ರಾಹುಲ್ ಗಾಂಧಿಗೆ ಕರೆಸಿ ಅವರಿಗೂ ಕೂಡ ತಾಲೂಕು ಘಟ್ಟ ಹಾಗೂ ಗ್ರಾಮ ಘಟಕ ಹಾಗೂ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕಿನ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೇಮಕ ಮಾಡಿ ಇದೊಂದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ದೊಡ್ಡ ಪ್ರಮಾಣದ ಶಕ್ತಿ ಇದೆ ಎಂದು ತೋರಿಸಲಿಕ್ಕೆ ಇದನ್ನು ನಾವು ಮುಂದಿನ ಒಂದು ವೇದಿಕೆ ಮುಖಾಂತರ ತಮಗೆಲ್ಲ ಹೇಳ್ತೀವಿ. ಜನರಿಗೆ ಹೆಂಗೆ ನಂಬಿಕೆ ಬರೆಸ್ತೀರಿ ಸರ್? ನೋಡಿರಿ, ಎಲ್ಲ ರಾಜಕೀಯದವರಂತೂ ಇದು ಅಲ್ಲ, ರಾಜಕೀಯದಂತ ಅಲ್ಲ, ಇದು ಒಂದು ಸಂಘಟನೆ ಮುಖಾಂತರ. ಮೊದಲು ಸಂಘಟನೆ ಯಾಕಂತಂದ್ರೆ ಈ ಸಮಾಜದಲ್ಲಿ ಕಡೆ ಇರುವ ಮನುಷ್ಯನಿಗೆ ಭೇಟಿಯಾಗುವಂಥ ಈ ಸಂಘಟನೆ. ಯಾಕಂತಂದ್ರೆ ಒಬ್ಬ ಇದರಲ್ಲಿ ಪದಾಧಿಕಾರಿ ಆಗಬೇಕಂದ್ರೆ ಪ್ರತಿ ತಿಂಗಳಲ್ಲಿ 200 ಮನೆಗಳ ತಮ್ಮ ಮನೆಯ ಸುತ್ತಮುತ್ತಲಾಗಿರ್ಬೋದು, ಅವರ ಹಳ್ಳಿಯ ಸುತ್ತಮುತ್ತಲಾಗಿರ್ಬೋದು ಜನರ ತೊಂದರೆಗಳನ್ನು ಇಲ್ಲಿ ಕಂಪಲ್ಸರಿ ನಮ್ಮ ಆಫೀಸಿಗೆ ತಲುಪಿಸುವಂಥ ನಿಟ್ಟಿನಿಂದ ಇದು ಸಂಘಟನೆ ಕೆಲಸ ಮಾಡ್ತಿದೆ. ನಮ್ಮ ಆಫೀಸ್ ಈಗ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿ ಅದರ ಮುಖಾಂತರ ತಮಗೆಲ್ಲ ಹೇಳಿದ್ದು. ಇದು ಇವಾಗಲೇ ಆಫೀಸ್ ನಮ್ಮದು ಇದೆ, ಆದರೆ ಹೆಸರು ಹಾಕಿಲ್ಲ. ಗೋಳ್ಮುಟ್ಟು ಮುಂದ್ಗಡೆ ಇದೆ, ಆದರೆ ಇನ್ನೂ ಇದು ಮಾಡಿಲ್ಲ, ಅದ್ರ ಬೋರ್ಡ್ ಹಾಕಿಲ್ಲ. ನಮ್ಮ ಹೆಸರು ಬಾಬಾ ಸಾಹೇಬ್ ಲಾಲ್ ಸಾಹೇಬ್ ಹತ್ತಿರಕ್ಯಾಳ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದ ಉಪಾಧ್ಯಕ್ಷ ಸಹ ನಾನು. ಸರ್, ಇನ್ನೊಂದು ವಿಜಯಪುರದಲ್ಲಿ ಯುವ ಪೀಳಿಗೆಗಳು ಸ್ವಲ್ಪ ತಪ್ಪು ದಾರಿ ಇರ್ತಾ ಇದ್ದಾವೆ ಸರ್. ನೋಡಿ, ಅದಕ್ಕೆ ಮಟ್ಕ ದಂಧೆ ಆಗಿರ್ಬೋದು, ಹೊಸಪೇಟೆ ದಂಧೆ ಆಗಿರ್ಬೋದು, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಅದಕ್ಕಾಗಿ ಸಾಕಷ್ಟು ನಾವು ಇವತ್ತಿನ ದಿವಸ ನಾವು ಪದ ತಗೊಂಡಿದ್ದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದಿಂದ. ಇದು ಸರ್ಕಾರ ತಮ್ಮದೇ ಇದೆ ಸರ್. ಸರ್ಕಾರ ನಮ್ಮದೇ ಇದೆ. ಇವಾಗ ನಾವು ಇವತ್ತಿನ ಹಿಡಿದು ಸರ್ಕಾರದ ಬಗಲಲ್ಲಿ ನಾವು ಬಂದಿದ್ದೀವಿ. ಆದರೆ ನಾವು ಸಾಕಷ್ಟು ಸಂಘಟನೆ ಮುಖಾಂತರ ಶಾಲೆಗಳಲ್ಲಿ ಹೋಗಿ ಗುಡಿ ಗುಂಡಾರದ ಮುಂದುಗಡೆ ನಿಂತ್ಕೊಂಡು ನಾವು ಆನ್ಲೈನ್ ರಮ್ಮಿ ಮುಖಾಂತರ ಕೂಡ ನಾವು ವಿಜಯಪುರ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ. ಆನ್ಲೈನ್ ರಮ್ಮಿ ಬಂದ್ ಮಾಡಬೇಕಿದೆ. ಇಲ್ಲಿಂದ ಬೆಂಗಳೂರುವರೆಗೆ ಹೋಗಿ ವಿಕಾಸಸೌಧಕ್ಕೆ ಹೋಗಿ ಅಲ್ಲಿಯೂ ಕೂಡ ನಾವು ಅರ್ಜಿ ಸಲ್ಲಿಸಿದೆವು. ಮತ್ತೊಂದು ಸಂಘಟನೆ ಮುಖಾಂತರ ಹೋಗಿದ್ದೀವಿ. ಹಾಗೆ ಇದೊಂದು ದಿನದ ಕನ್ನಡ ಪರ ಸಂಘಟನೆ, ಸಾಕಷ್ಟು ಸಂಘಟನೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಹೆಚ್ಚಿಂದು ಏನು ಮಾಡೋಕ್ಕೆ ತಮ್ಮ ಪಾಲಕರು ಕೂಡ ಇದಕ್ಕೆ ಭಾಳ ಭಾಗಿಯಾಗ್ತಾರೆ. ಯಾಕಂತಂದ್ರೆ ರಮ್ಮಿ ಆಡುವರಲ್ಲಿ ಆನ್ಲೈನ್ ಬೆಟ್ಟಿಂಗದು ಎಷ್ಟು ಗೇಮ್ಗಳದಾವು
ಅವೆಲ್ಲ ಭಾಳ ಸಾಕಷ್ಟು ಬಾಲಕರು ಮತ್ತು ಯುವಕರು ಈಗಾಗಲೇ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ಮುಂದೊಂದು ಸೂಕ್ತ ನಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯ ಆದಷ್ಟು ಅದರದ್ದು ಪ್ರಯತ್ನ ಮಾಡಿ ಬಂದ್ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತೇವೆ ಈ ಸಂಘಟನೆ ಮುಖಾಂತರ.